ಗುಡ್ಲಪೇಟೆ ಪಟ್ಟಣದಲ್ಲಿ ನಡೆದ ಹನುಮಾನ್ ಜಯಂತಿ ಆಚರಣೆ ಸಮಿತಿ ಸದಸ್ಯರ ವಿರುದ್ಧ ಪೊಲೀಸ್ ಇಲಾಖೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ದಾಖಲಿಸಿದೆ ಎಂದು ಆರೋಪಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಚಾಮರಾಜನಗರ ರಸ್ತೆಯ ಶಕ್ತಿ ಹನುಮಾನ್ ದೇವಸ್ಥಾನದ ಮುಂಭಾಗದಿಂದ ಪೊಲೀಸ್ ಠಾಣೆಯತ್ತ ಹೊರಟ ಪ್ರತಿಭಟನಾಕಾರರನ್ನು ಪೊಲೀಸರು ಬಸವೇಶ್ವರ ವೃತ್ತದ ಬಳಿ ತಡೆದರು. ಈ ವೇಳೆ ಪೊಲೀಸರು ಹಾಗೂ ಹನುಮಾನ್ ಭಕ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಾರಿಗೆ ಬಸ್ ನಿಲ್ದಾಣದಿಂದ ವಾಪಸ್ಸಾದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಸರ್ಕಾರ ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಹನುಮಾನ್ ಭಕ್ತರ ಮೇಲೆ ದುರುದ್ದೇಶಪೂರ್ವಕ ಕೇಸ್ ದಾಖಲಿಸಲು ಕಾರಣರಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗಂಭೀರ ವಿಚಾರವಾಗಿರುವುದರಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹನುಮಾನ್ ಭಕ್ತರ ಮೇಲೆ ದುರುದ್ದೇಶಪೂರ್ವಕ ಕೇಸ್ ದಾಖಲಿಸಲು ಕಾರಣರಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಗಂಭೀರ ವಿಚಾರವಾಗಿರುವುದರಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕಾಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಗಂಭೀರ ವಿಚಾರವಾಗಿರುವುದರಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕಾಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಶ್ರೀ ಮಹಾದೇವ್ ಪ್ರಸಾದ್, ಮಾಜಿ ಅಧ್ಯಕ್ಷರಾದ ಎನ್ ಮಲ್ಲೇಶ್, ಎಲ್ ಸುರೇಶ್, ಡಿಪಿ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಸುನೀಲ್, ಮೂಡ್ಲೂರು ಪುರಸಭೆ ಸದಸ್ಯ ನಾಗೇಶ್, ಹನುಮೋತ್ಸವ ಆಚರಣಾ ಸಮಿತಿಯ ನಂದೀಶ್, ಮುಖಂಡರಾದ ಡಿ ಮಾದಪ್ಪ, ಮಹದೇವ ಶೆಟ್ಟಿ, ನವೀನ್, ಮೌರ್ಯ, ಬಸವರಾಜು, ನಂಜಪ್ಪ, ಮಂಜು, ಪ್ರಣಯ್ ಸೇರಿದಂತೆ ಇನ್ನೂ ಹಲವಾರು ಹಾಜರಿದ್ದರು. ಬಗ್ಗೆ ಬೇಕಾದ್ರೆ ಒಂದು ಸೌಜನ್ಯ ಭೇಟಿ ಆಗುತ್ತೆ, ಬಂದು ಬೇಕಾದ್ರೆ ನಾವು ಭೇಟಿಯಾಗಿ ಚರ್ಚೆ ಮಾಡಬಹುದು ಸರ್. ಅದ್ರ ಬಗ್ಗೆ ನಾವು ಕೂಡ ಅದರಲ್ಲಿ ವಾಸ್ತವ ಏನಿದೆ ಅನ್ನೋದನ್ನ ಕೇಸ್ ಪ್ರಕರಣ ನೋಡಿದ ಕೂಡಲೇ ಗೊತ್ತಾಗ್ತದೆ ಎಸ್ ಪಿ ಸಾಹೇಬರಿಗೆ ಏನಿದೆ ಏನು ಪ್ರಕರಣ. ಹಾಗಾಗಿ ಅವ್ರು ಡಿಸಿಷನ್ ತಗೋತಾರೆ ಮೇಲಧಿಕಾರಿಗಳು. ಅದರಲ್ಲಿ ನಾವು ಏಕಪಕ್ಷೀಯವಾಗಿ ನಾನು ಯಾವುದೇ ಒಂದು ತೀರ್ಮಾನ ತಗೊಳಕ್ಕಲ್ಲ. ನಮ್ಗೆ ಸಜೆಷನ್ಸ್ ಕೊಡ್ಬೋದು, ಅದು ಖಂಡಿತ ಇಲ್ಲದೆ ನ್ಯಾಯಯುತವಾಗೇ ಇರುತ್ತೆ. ಅದನ್ನ ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಬಟ್ ಈಗ ಡಿಮ್ಯಾಂಡ್ಸ್ ಇಟ್ಟಿದ್ದೀರಿ, ಈಗ ಕೇಸ್ಗಳಾಗಿದೆ, 2 ಕೇಸ್ ಮೇಲೆ ಡಿಸ್ಕಷನ್ ಮಾಡಕ್ಕೆ ಕರೆದಿದ್ದಾರೆ ಸರ್, ತಗೊಂಡ್ಬರ್ಲಿಕ್ಕೆ ಹೇಳಿದ್ದಾರೆ. ನಾವು ಹೋಗೋರಿದ್ದೀವಿ, ಅದು ತಗೊಂಡು ಡಿಸ್ಕಷನ್ ಮಾಡ್ತೀವಿ. ತಾವು ಕೂಡ ತಮ್ಮದೇನಿದೆ ಅಹವಾಲನ್ನ ಬಂದಾಗ ಒಂದು ಭೇಟಿ ಆದದ್ದು ಆಗುತ್ತೆ, ಮಾತಾಡ್ಬೋದು. ಅವ್ರಿಗೆ ಖಂಡಿತ ಇದನ್ನು ನಾವು ತಲುಪಿಸ್ತೀವಿ. ಏನು ಇದುವರೆಗೆ ನಿಮ್ಮದು ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ, ಅದ್ರ ಬಗ್ಗೆ ಈಗೇನು ಕ್ರಮಬದ್ಧವಾಗಿ ಅನುಮತಿ ತಗೋಬೇಕು ಅಂತಿತ್ತು. ಕೆಲವೊಂದು ವಿಷಯಗಳಲ್ಲಿ ಏನು ಅಪಸ್ವರ ಬಂದಿದೆ, ಕೆಲವೊಂದು ವಿಷಯಗಳಲ್ಲಿ ನಮಗೆ ಮೆಚ್ಚುಗೆ ಕೂಡ ಇದೆ. ಆದರೆ ಎಲ್ಲಾನು ಒಂದು ಜನರಲೈಸ್ ಮಾಡಿ ನಾನು ಹೇಳೋಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ. ದಯಮಾಡಿ ಈಗ ಏನು ಇದನ್ನ ಮಾಡಿದ್ದೀರಿ ಈಗ ಸರ್ ನೇತೃತ್ವದಲ್ಲಿ ಅದನ್ನ ಅಂತ್ಯಗೊಳಿಸಬೇಕು ಮತ್ತು ನಮ್ಮ ಬೇರೆ ಕೆಲಸ ಕಾರ್ಯಗಳಿಗೂ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕು. ನಿಮ್ದೇನು ಮನವಿ ಇದೆ ಅದನ್ನು ನಾವು ಬೇರೆ ಕಾರ್ಯಗಳಿಗೆ ಕಲ್ಪಿಸ್ತೀವಿ. ಅಂಗವಾಗಿ ಏನು ದೌರ್ಜನ್ಯವನ್ನು ಎಸೆದು ಹಿಂದೂ ಕಾರ್ಯಕರ್ತರ ಮೇಲೆ 12 ಜನರ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಯಾರೋ ಸ್ವಲ್ಪ ಹಿಂದಕ್ಕೆ ಬನ್ನಿ, ಸ್ವಲ್ಪ ಹಿಂದಕ್ಕೆ ಬನ್ನಿ.